ಕಾಂಗ್ರೆಸ್ ಪುರಸಭೆ ಸದಸ್ಯನ ವಿರುದ್ಧ ಗೂಂಡಾಗಿರಿ ಆರೋಪ ಕೇಳಿಬಂದಿದ್ದೆಲ್ಲಿ? ಬರ್ತ್ಡೇ ಪಾರ್ಟಿ ಕೊಡಿಸೋ ನೆಪದಲ್ಲಿ ಗೆಳೆಯ ಮಾಡಿದ್ದೇನು? ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬರ್ತ್ಡೇ ಪಾರ್ಟಿ ಕೊಡಿಸೋ ನೆಪದಲ್ಲಿ ಗೆಳೆಯನ ಮನೆಗೆ ಬಂದ ಐನಾತಿಯೊಬ್ಬ ಕಳ್ಳತನ ಮಾಡಿದ್ದಾನೆ. ಡಿಸೆಂಬರ್ 4ರಂದು ಸ್ನೇಹಿತ ಮಣಿ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಕಂಠಪೂರ್ತಿ ಕುಡಿದು ಎಲ್ಲರೂ ಮಲಗಿದ್ದಾಗ ಸ್ನೇಹಿತ ಭರತ್ ಚಿನ್ನಾಭರಣ ಕದ್ದಿದ್ದ. ಸದ್ಯ ಆರೋಪಿ ಭರತ್ನನ್ನ ಸುಬ್ರಹ್ಮಣ್ಯಪುರ ಪೊಲೀಸರು ಬಂಧಿಸಿದ್ದು 30 ಲಕ್ಷ ಮೌಲ್ಯದ 453 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ಬಸ್ನವರ ಭಾರಿ ಲಾಬಿಯ ಹೊರತಾಗಿಯೂ ಮಂಗಳೂರಿನಲ್ಲಿ ಕೊನೆಗೂ ಸರ್ಕಾರಿ ಬಸ್ ಸಂಚಾರ ಆರಂಭಗೊಂಡಿದೆ. ಶಕ್ತಿ ಯೋಜನೆಯಿಂದ ವಂಚಿತವಾದ ಪ್ರದೇಶಕ್ಕೆ ಕೊನೆಗೂ ಕೆಎಸ್ಆರ್ಟಿಸಿ ಬಸ್ ಭಾಗ್ಯ ಲಭಿಸುತ್ತಿದೆ. ಪ್ರಥಮ ಬಾರಿಗೆ ಮಂಗಳೂರು, ಮೂಡುಬಿದಿರೆ, ಕಾರ್ಕಳ ರೂಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಿದೆ. ಕೇರಳದಲ್ಲಿ ಜನರ ವಿಶ್ವಾಸಾರ್ಹತೆ ಗಳಿಸಿರೋ ರಿಗಲ್ ಜುವೆಲರ್ಸ್ ಮಳಿಗೆ ಬೆಂಗಳೂರಿನಲ್ಲಿ ಆರಂಭವಾಗಿದೆ. ಕಮ್ಮನಹಳ್ಳಿಯಲ್ಲಿ ನಿನ್ನೆ ನಟಿ ರಾಧಿಕಾ ಪಂಡಿತ್ ರಿಗಲ್ ಜುವೆಲರ್ಸ್ ಮಳಿಗೆಯನ್ನ ಉದ್ಘಾಟಿಸಿದ್ರು. ಇನ್ನು ಈ ಮಳಿಗೆಯಲ್ಲಿ ಆಭರಣ ಪ್ರಿಯರಿಗೆ ಹೋಲ್ಸೇಲ್ ಮೇಕಿಂಗ್ ಚಾರ್ಜ್ ನಲ್ಲಿ ಕಲ್ಕತ್ತಾ ಡಿಸೈನ್, ನಕಾಶ ಡಿಸೈನ್, ಚೆಟ್ಟಿನಾಡು ಡಿಸೈನ್ ಸೇರಿದಂತೆ ವಿವಿಧ ರೀತಿ ಡಿಸೈನ್ ನೀಡುತ್ತಿದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಅತ್ಯಾಧುನಿಕ ಗೋಲ್ಡ್, ಡೈಮಂಡ್ ಹಾಗೂ ಸಿಲ್ವರ್ ಕಲೆಕ್ಷನ್ ಕೂಡ ಇರಲಿದೆ. ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಸ್ವತಃ ರಿಗಲ್ ಜುವೆಲರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತಿದೆ. ಹೀಗಾಗಿ ಯಾವುದೇ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ಮೈಸೂರಿನಲ್ಲಿ ಯೋಗ ಪರಂಪರೆ ಮುಂದುವರಿಸಲು ಅಂತಾರಾಷ್ಟ್ರೀಯ ಯೋಗ ಉತ್ಸವ ಆಯೋಜಿಸಲಾಗಿದೆ. ಡಿಸೆಂಬರ್ 12ರಂದು ಆರಂಭವಾಗಿದ್ದು ನಾಳೆವರೆಗೆ ನಡೆಯಲಿದೆ. ನಜರ್ಬಾದ್ನ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. 4 ದಿನಗಳ ಯೋಗ ಉತ್ಸವ ವಿದೇಶಿಗರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಯೋಗದ ಬಗ್ಗೆ ಕಾರ್ಯಾಗಾರ, ಉಪನ್ಯಾಸ ಹಾಗೂ ಯೋಗಾಭ್ಯಾಸ ಸೇರಿದಂತೆ ಹಲವು ಕಾರ್ಯಕ್ರಮ ನಡೆಯುತ್ತಿದೆ. ಇದರ ಜೊತೆಗೆ ಸಾಧನೆ ಮಾಡಿದ ಯೋಗ ಗುರುಗಳಿಗೆ ಸನ್ಮಾನ ಮಾಡಲಾಗುವುದು. ಪ್ರತಿಭಟನಾ ನಿರತರ ಮೇಲೆ ಡಿಸಿ ಮಾಡಿದ್ದೇನು? ಆಕಸ್ಮಿಕ ಬೆಂಕಿ ದಗದಗಿಸಿದ ಗಿರಾಣಿ. ಚೊಚ್ಚಲ ಭಾಷಣದಲ್ಲಿ ಪ್ರಿಯಾಂಕಾ ಅಬ್ಬರ. ಈ ಸುದ್ದಿಗಳನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಸಂವಿಧಾನ ಕುರಿತ ಚರ್ಚೆ ಲೋಕಸಭೆಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ತಮ್ಮ ಚೊಚ್ಚಲ ಭಾಷಣದಲ್ಲಿ ಪ್ರಿಯಾಂಕಾ ಗಾಂಧಿ ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಕೆಂಡ ಕಾರಿದ್ರು. ರಾಜ ವೇಷ ಬದಲಿಸಿಕೊಂಡು ಸಂತೆಯಲ್ಲಿ ಜನರ ಯೋಚನೆಗಳನ್ನ ಅರಿಯಲು ಹೋಗುತ್ತಿದ್ದ. ಜನ ನನ್ನ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ತಿಳಿಯಲು ಹೋಗುತ್ತಿದ್ದ. ನಾನು ಸರಿಯಾದ ರಸ್ತೆಯಲ್ಲಿ ನಡೆಯುತ್ತಿದ್ದೇನೋ ಅಥವಾ ಇಲ್ಲವೋ ಅಂತ ಲೇವಡಿ ಮಾಡಿದ್ರು. ಸುನಿ ಹೋಗಿ ರಾಜ भेष बदलकर बाजार में आलोचना सुनने जाता था. ये सुनने जाता था कि प्रजा मेरे बारे में क्या कह रही है, मैं सही रास्ते पे चल रहा हूं कि नहीं. ಲಿಟಲ್ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿಯಾಗಿರುವ ತೃಣಮೂಲ ಕಾಂಗ್ರೆಸ್ನ ಸಂಸದೆ ಮಹುವಾ ಮೊಯಿತ್ರಾ ಮತ್ತೆ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಸಂವಿಧಾನ ದಿನಾಚರಣೆ ಅಂಗವಾಗಿ ಸಂಸತ್ತಿನಲ್ಲಿ ನಡೆದ ವಿಶೇಷ ಚರ್ಚೆಯಲ್ಲಿ ಸಂವಿಧಾನವನ್ನ ಸಾವಿರಾರು ಭಾಗಗಳಾಗಿ ತುಂಡರಿಸಲು ಬಿಜೆಪಿ ಸಂಚು ನಡೆಸಿದೆ ಅಂತ ಆರೋಪಿಸಿದ್ದಾರೆ. ಇದೇ ಮಾತನ್ನ ಸಂಸತ್ತಿನ ಹೊರಗೂ ಮೊಯಿತ್ರಾ ಪುನರುಚ್ಚರಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಹೈಬ್ರಿಡ್ ಮಾದರಿಗೆ ಐಸಿಸಿ ಅಸ್ತು. ಟಿ20 ಆಡಲು ವಿಶ್ವಕಪ್ಗೆ ಭಾರತಕ್ಕೆ ಬರಲ್ವಾ ಪಾಕ್? ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಕ್ರೀಡೆ, ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ಹೈಬ್ರಿಡ್ ಮಾದರಿಗೆ ಒಪ್ಪಿಕೊಳ್ಳಲು ಪಾಕಿಸ್ತಾನ ಹಾಕಿದ್ದ ಷರತ್ತುಗಳನ್ನು ಈಡೇರಿಸಲು ಆಗಲ್ಲ ಅಂತ ಐಸಿಸಿ ಖಡಾಖಂಡಿತವಾಗಿ ಹೇಳಿದೆ ಎನ್ನಲಾಗಿದೆ. ಪಿಸಿಬಿಗೆ ಯಾವುದೇ ಪರಿಹಾರ ನೀಡಲಾಗಲ್ಲ. ಆದರೆ ಅದರ ಬದಲಾಗಿ 2027ರ ನಂತರ ಐಸಿಸಿ ಮಹಿಳಾ ಟೂರ್ನಿಯನ್ನ ಪಾಕಿಸ್ತಾನದಲ್ಲಿ ಆಯೋಜಿಸುವ ಅವಕಾಶ ನೀಡಲಾಗುತ್ತೆ ಎನ್ನಲಾಗಿದೆ. ಈ ಒಪ್ಪಂದಕ್ಕೆ ಐಸಿಸಿ, ಬಿಸಿಸಿಐ ಮತ್ತು ಪಿಸಿಬಿ ಒಪ್ಪಿಕೊಂಡಿದೆ ಅಂತ ಮೂಲಗಳು ತಿಳಿಸಿವೆ. ಹೈಬ್ರಿಡ್ ಮಾದರಿಯಲ್ಲಿ 2025ರ ಚಾಂಪಿಯನ್ಸ್ ಟ್ರೋಫಿ ನಡೆಸಲು ಇದ್ದ ವಿಘ್ನ ದೂರವಾಗಿದ್ದು 2025 ಚಾಂಪಿಯನ್ಸ್ ಟ್ರೋಫಿ ವೇಳಾಪಟ್ಟಿ ಶೀಘ್ರದಲ್ಲೇ ಪ್ರಕಟವಾಗಲಿದೆ. ಇದಕ್ಕಾಗಿ ಐಸಿಸಿ ಅಂತಿಮ ಹಂತದ ಸಿದ್ಧತೆ ನಡೆಸಿದೆ ಎನ್ನಲಾಗಿದೆ.